ನೋಡಿ ಪ್ರತಿ ಒಂದು 10 ಯೋಜನೆಗಳಿಗೆ ಒಂದೊಂದು ಬಾರಿ ನಿಮಗೆ ಭಾಷೆಯ ಸೊಗಡು ಬದಲಾಗ್ತಾ ಹೋಗುತ್ತೆ, ಸೊಬಗು ಬದಲಾಗ್ತಾ ಹೋಗುತ್ತೆ, ಬೇರೆ ಬೇರೆ ಪದಗಳಿಗೆ ಬೇರೆ ಬೇರೆ ಅರ್ಥ ಬಂದಾಗುತ್ತೆ. ಮೈ ತಿಂಡಿ ಅಂತ ಉತ್ತರ ಕನ್ನಡದಲ್ಲಿ ಹೇಳ್ತಾರೆ, ಕೆರೆತವನ್ನು ತಿಂಡಿ ಅಂತ ಕರೀತಾರೆ. ನೀವು ಇಲ್ಲಿ ತಿಂಡಿ ಬನ್ನಿ ಅಂತಂದಾಗ ಯಾಕಲೇ ಮೈ ತಿಂಡಿ ಅಲ್ಲೇ ನನಗೆ ಅಂತಾರೆ. ತಿಂಡಿ ಅಂತಂದ್ರೆ ಏನು ಅಂದರೆ ಕೆರೆತ ಅಂತ. ಆ ಥರ ಅನೇಕ ನಿಮಗೆ ಪಲ್ಲಟಗಳು ಕಾಣಿಸುತ್ತೆ ನಮಗೆ. ಅದು ಅಲ್ಲಿನ ಶುದ್ಧ ರೂಪ ಅಂತ ಕರೆಸ್ಕೊಂಡು ಅಲ್ಲಿಗೆ ಜಡ್ ಆಗಿದೆ ನಿಮಗೆ. ಇಲ್ಲಿ ಇಲ್ಲ ಗೊತ್ತು ಜಡ್ ಇನ್ನೇನಿದು ಇನ್ನು ಮಧ್ಯಲ್ಲಿರೋ ಅಂಕೇಳಿ ಅಕ್ಷರಗಳು ಯಾವುದು ಹೇಳ್ದಂಗೆ ಕೊನೆಗೆ ಜಡ್ ಬಂದ್ಬಿಟ್ರಲ್ಲ ನೀವು, ಹಾಗಲ್ಲ. ಅದು ಜಡ್ ಆಗೈತ್ಲೆ ನಿನಗೆ ದವಾಖಾನೆಗೆ ಹೋಗ್ಬೇಕು. ದವಾಖಾನೆ ಎಷ್ಟು ಒಳ್ಳೆಯ ಪದ. ಪಡಸಾಲೆ, ಮೊಗಸಾಲೆ, ಪಡ್ ಧಾತುದು ಮಲಗುವ ಶಯನಕೋಣೆ ಶಯ್ಯಾಗೃಹವನ್ನು ಪಡಸಾಲೆ ಅಂತ ಕರೀತಾರೆ, ಕೈಸಾಲೆ ಅಂತ ಕರೀತಾರೆ. ಮೊಗಸಾಲೆ ಯಾವುದು ಮುಖಮಂಟಪವು ಮನೆಗೆ, ಅದು ಮೊಗಸಾಲೆ ಅಂತ ಕರೀತಾರೆ. ಎಲ್ಲ ಈ ಥರದೊಂದು ಅಂಗಳ ಹಿತ್ತಲು ಇವೆಲ್ಲದಕ್ಕೂ ಅದರದೇ ಆದಂತಹ ವ್ಯುತ್ಪತ್ತಿಗಳಿರಬೇಕಾದಾಗ, ಐತಿಗಳಿರಬೇಕಾದಾಗ ನಾವು ಅದರ ಬಗ್ಗೆ ಒಂದಷ್ಟು ವಿಶೇಷ ಅಧ್ಯಯನ ಮಾಡಿದಾಗ, ಈಗೆಲ್ಲ ಏನಾಗಿದೆ, ಅಧ್ಯಯನ ವಿರದ ಅಧ್ಯಾಪನವಾಗಿದೆ. ಅಧ್ಯಯನ ಇದ್ದು ಸಂಚಯನಗೊಂಡ ನಂತರ ಅಧ್ಯಾಪನ ಮಾಡಿದಾಗ ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿಯೂ ಸಹ ಒಳ್ಳೊಳ್ಳೆಯ ಫಲಿತಾಂಶ ಕಾಣೋಕ್ಕೆ ಸಾಧ್ಯವಾದೀತು.